ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಸಂಪುಟ ವಿಸ್ತರಣೆಯ ಬಳಿಕ ಸ್ಫೋಟಗೊಂಡಂತಹ ಅಸಮಾಧಾನ ತಣಿಸುವುದಕ್ಕೆ ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಅಖಾಡಕ್ಕಿಳಿದ್ರು. ನಿನ್ನೆ ಸುರ್ಜೇವಾಲಾ ಅವರೊಂದಿಗೆ ಅಸಮಾಧಾನಿತ ಶಾಸಕರನ್ನ ಭೇಟಿಯಾಗಿ ಮನವೊಲಿಸುವ ಕೆಲಸ ಮಾಡಿದ್ದಾರೆ. ಆಕ್ರೋಶಿತರಾಗಿದ್ದಂತಹ ಎಂ ಕೃಷ್ಣಪ್ಪ, ಎಚ್.ಕೆ. ಪಾಟೀಲ್, ಟಿ.ಬಿ. ಜಯಚಂದ್ರ ಸೇರಿ ಹಲವರ ಸಂಧಾನ ಸಕ್ಸಸ್ ಕೂಡ ಆಗಿದೆ. ಆದರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಶಾಸಕರ ಅತೃಪ್ತಿ ಮಾತ್ರ ಬೂದಿ ಮುಚ್ಚಿದ ಕೆಂಡದಂತಿದೆ. ಸಚಿವ ಸ್ಥಾನ ವಂಚಿತ ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಶಾಸಕರ ಬಂಡಾಯ ಶಮನಕ್ಕೆ ಕಸರತ್ತು. ಕೃಷ್ಣಪ್ಪ, ಎಚ್.ಕೆ. ಪಾಟೀಲ್, ಟಿ.ಬಿ. ಜಯಚಂದ್ರ ಮನವೊಲಿಕೆಗೆ ಸಕ್ಸಸ್. ಅತೃಪ್ತರನ್ನ ಖುದ್ದು ಭೇಟಿಯಾದ ಸಿಎಂ ಡಿಕೆಶಿ ಮತ್ತು ಸುರ್ಜೇವಾಲಾ. ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಬಂಡಾಯ ಎದ್ದಿದ್ರು. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಲು ಸಜ್ಜಾಗಿದ್ರು. ಬೆಂಬಲಿಗರು ಬೀದಿ ಬೀದಿಗಳಲ್ಲೂ ಬೆಂಕಿ ಹಚ್ಚಿದ್ರು. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಸಿಎಂ ಡಿಕೆ ಶಿವಕುಮಾರ್ಗೆ ಸಚಿವ ಸ್ಥಾನ ವಂಚಿತ ಶಾಸಕರ ಬಂಡಾಯ ದೊಡ್ಡ ತಲೆನೋವು ತರಿಸಿತ್ತು. ಅಸಮಾಧಾನಿತರ ಮನವೊಲಿಸೋದಕ್ಕೆ ಖುದ್ದು ಸಿಎಂ ಡಿಕೆಶಿ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅಖಾಡಕ್ಕಿಳಿದಿದ್ರು. ಒಂದು ಹಂತದಲ್ಲಿ ಅತೃಪ್ತರ ಆಕ್ರೋಶ ತಣಿಸುವಲ್ಲಿ ಸಿಎಂ ಸಕ್ಸಸ್ ಆಗಿದ್ದಾರೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಇಂಡಿ ಕ್ಷೇತ್ರದ ಶಾಸಕ ಯಶವಂತರಾಯಗೌಡ ತಮ್ಮ ರಾಜೀನಾಮೆ ವಾಪಸ್ ಪಡೆಯಲು ನಿರ್ಧರಿಸಿದ್ದಾರೆ. ಸಚಿವ ಸ್ಥಾನ ಸಿಗದೆ ಕೆಂಡಾಮಂಡಲರಾಗಿದ್ದ ಶಾಸಕ ಎಂ ಕೃಷ್ಣಪ್ಪ ಮತ್ತು ಇವರ ಪುತ್ರ ಪ್ರಿಯಾ ಕೃಷ್ಣರ ಮನವೊಲಿಸಲಾಗಿದೆ. ನಿನ್ನೆ ಕೃಷ್ಣಪ್ಪ ನಿವಾಸಕ್ಕೆ ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಮತ್ತು ಸುರ್ಜೇವಾಲಾ ಇಬ್ರೂ ತೆರಳಿದ್ರು. ಸಚಿವರಾದ ಜಮೀರ್ ಅಹಮದ್, ಎಚ್.ಸಿ. ಬಾಲಕೃಷ್ಣ ಸೇರಿ ನಾಯಕರೆಲ್ಲ ಹೋಗಿದ್ರು. ಪಕ್ಷದಿಂದ ತಪ್ಪಾಗಿರೋದು ನಿಜ, ಮುಂದಿನ ದಿನಗಳಲ್ಲಿ ಸರಿಪಡಿಸೋದಾಗಿ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣಗೆ ಸಿಎಂ ಡಿಕೆಶಿ ಮತ್ತು ಸುರ್ಜೇವಾಲಾ ಆಶ್ವಾಸನೆ ನೀಡಿದ್ದಾರೆ. ಯಾವುದೇ ಭಿನ್ನಮತ, ಅಸಮಾಧಾನ ಇಲ್ಲ ಅಂತ ಭೇಟಿ ಬಳಿಕ ಸಿಎಂ ಡಿಕೆಶಿ ಮತ್ತು ಸುರ್ಜೇವಾಲಾ ಹೇಳಿದ್ದಾರೆ. They are senior loyal leaders. Kendra, let him first repair himself. Krishnappa ji is a very seasoned, one of the senior most leaders of the Congress party. Yes, he could not be inducted into the cabinet. It is our right to come to a senior member of the family. ಇನ್ನು ಎಂ ಕೃಷ್ಣಪ್ಪ ಅವರು ಮಾತಾಡಿ ಮಿಸ್ಟೇಕ್ ಆಗಿದೆ, ಸರಿಪಡಿಸ್ತೀವಿ ಅಂತ ಸಿಎಂ ಭರವಸೆ ನೀಡಿದ್ದಾರೆ. ಸಚಿವ ಸ್ಥಾನ ಹೊರತುಪಡಿಸಿ ಬೇರೆ ಏನ್ ಕೊಟ್ಟರು ಒಪ್ಪಿಗೆ ಇಲ್ಲ ಎಂದು ಹೇಳಿದ್ರು. ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಗೊತ್ತಿಲ್ಲ, ಮಿಸ್ಟೇಕ್ ಅಂತೂ ಆಗಿದೆ, ತಪ್ಪಾಗಿದೆ, ಸರಿ ಮಾಡ್ತೀವಿ ಅಂತ. ನಾವೇನು ಹೊರಟಿಡಿಯೋ ಪ್ರಶ್ನೆ ಏನಿಲ್ಲ, ಗೊತ್ತಾಯ್ತಾ? ನಮ್ಗೆ ಬರ್ಬೇಕಂತ ಬಂದಿಲ್ಲ ಅಷ್ಟೇ, ಅದೇ ತಪ್ಪಾಗಿದೆ ಅಂತ ಹೇಳಿದ್ದಾರೆ ಅಷ್ಟೇ. ಸಿದ್ದರಾಮಯ್ಯ ಸಂಪುಟದಲ್ಲಿ ಮಂತ್ರಿಯಾಗಿದ್ದ ಎಚ್.ಕೆ. ಪಾಟೀಲ್ರಿಗೂ ಈ ಬಾರಿ ಸಚಿವ ಸ್ಥಾನ ಕೈತಪ್ಪಿದೆ. ಮುನಿಸಿಕೊಂಡಿದ್ದ ಎಚ್.ಕೆ. ಪಾಟೀಲ್ ನಿವಾಸಕ್ಕೆ ನಿನ್ನೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೆ ಬಿ.ಕೆ. ಹರಿಪ್ರಸಾದ್ ಭೇಟಿ ನೀಡಿ ಅತೃಪ್ತಿ ತಣಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. Particularly fighting for the rights of North Karnataka but not restricted to North Karnataka. Shri H.K. Patil has played many roles. ಸಮಾಧಾನಕರವಾಗಿರ್ತಕ್ಕಂಥ ಕ್ರಮಗಳನ್ನು, ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಎಲ್ಲರೂ ನಾವು ಅಸಮಾಧಾನದಲ್ಲಿ ಇದ್ದವರಿರಲಿ ಅಥವಾ ಇಲ್ಲದೇ ಇದ್ದವರಿರಲಿ, ಎಲ್ಲರೂ ಕೂಡಿ ನಾವು ಜನಸೇವೆಯನ್ನು ಮಾಡೋಣ, ರಾಜ್ಯವನ್ನು ಕಟ್ಟೋಣ. ನಮಸ್ಕಾರ. ಇನ್ನು ಸಚಿವ ಸ್ಥಾನ ಸಿಗದೆ ಅಸಮಾಧಾನಗೊಂಡಿರುವ ಹಂಗಾಮಿ ಸ್ಪೀಕರ್ ಆಫರ್ ತಿರಸ್ಕರಿಸಿರುವ ಶಿರಾ ಕ್ಷೇತ್ರದ ಶಾಸಕ ಟಿ.ಬಿ. ಜಯಚಂದ್ರ ನಿವಾಸಕ್ಕೆ ನಿನ್ನೆ ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಭೇಟಿ ನೀಡಿದರು. ಕೆಲ ಹೊತ್ತು ಮಾತುಕತೆ ನಡೆಸಿ ಮನವೊಲಿಸಲು ಪ್ರಯತ್ನಿಸಿದ್ದಾರೆ. ಅಸಮಾಧಾನಿತ ಶಾಸಕರಾದ ಅಶೋಕ್ ಪಟ್ಟಣ್, ಎನ್.ವೈ. ಗೋಪಾಲಕೃಷ್ಣ ಎಲ್ರಿಗೂ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಸಮಾಧಾನ ಹೇಳಿದ್ದಾರೆ. ಇದೆಲ್ಲದರ ನಡುವೆ ಆಳಂದ ಶಾಸಕ ಬಿ.ಆರ್. ಪಾಟೀಲ್ ನೀತಿ ಆಯೋಗದ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಇನ್ನು ಗುಬ್ಬಿ ಶ್ರೀನಿವಾಸ್ಗೆ ಸಿಎಂ ಕರೆ ಮಾಡಿ ಮನವೊಲಿಸಿದ್ರೂ ಅಸಮಾಧಾನ ತಣಿದಿಲ್ಲ. ಅತ್ತ ಬಂಗಾರಪೇಟೆ ಶಾಸಕ ನಾರಾಯಣ ಸ್ವಾಮಿ, ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಕೂಡ ಇನ್ನೂ ಬುಸುಗುಡ್ತಿದ್ದಾರೆ. ನಾವು ಯಾವುದಕ್ಕೂ ದುಡ್ಕೋದಿಲ್ಲ, ಕಾದು ನೋಡ್ತೀವಿ. ನಮ್ಮ ಮುಂದಿನ ಕಾರ್ಯತಂತ್ರಗಳು ನಾವು ಯಾವುದೇ ಕಾರಣಕ್ಕೆ ಮಾತಾಡೋಕ್ಕೆ ಹೋಗೋದಿಲ್ಲ, ಕಾರ್ಯ ರೂಪದಲ್ಲಿ ಮಾಡ್ತೇವೆ. ಇದುವರೆಗೂ ಒಂದು ಸಲ ಕೂಡ ಸಚಿವರಾಗದೇ ಇರೋದಕ್ಕೆ
ನನಗೆ ನೋವಿದೆ. ಕೆಲವು ಕಾರಣಗಳಿರ್ಬೋದು. ಮೊದಲು ಸರ್ಕಾರ ಇದ್ದಾಗ ಅಲ್ಲಿ ಶಾಸಕರು ಇರ್ತಾ ಇಲ್ಲ, ಅಲ್ಲಿ ಶಾಸಕರು ಇದ್ದಾಗ ಇಲ್ಲಿ ಸರ್ಕಾರ. ನಾನು ಪಕ್ಷಕ್ಕೆ ಎಷ್ಟು ನಿಷ್ಠೆಯಾಗಿದ್ದೀನಂದರೆ, ಬಿ ಜೆ ಪಿಯವರು ಆಪರೇಷನ್ ಕಮಲ ಮಾಡಿದಾಗ ಈ ಭಾಗದ ನನ್ನ ಸ್ನೇಹಿತ ಡಾಕ್ಟರ್ ಸುಧಾಕರ್, ಈಗಿನ ಲೋಕಸಭಾ ಸದಸ್ಯರು, ನನಗೆ ಪಾಪ ಸುಮಾರು ಸಲ ನನಗೆ ಹೇಳಿದರು, ರೆಡ್ಡಿಯವರೇ ಬಂದುಬಿಡಿ, ಇಬ್ಬರು ಜೊತೆಯಲ್ಲಿದ್ದೀವಿ, ನೀವು ಚಿಕ್ಕಬಳ್ಳಾಪುರಕ್ಕೆ ಉಸ್ತುವಾರಾಗಿ ನಾನು ಕೋಲಾರಕ್ಕೆ ಉಸ್ತುವಾರಾಗ್ತೀನಿ, ಬನ್ನಿ ಅಂದರು. ಆದರೆ ನನ್ನ ಮನಸ್ಸು ಒಪ್ಪಲಿಲ್ಲ. ಇಂದು ಬಂಗಾರಪೇಟೆ ಪಟ್ಟಣ ಬಂದ್ಗೆ ಕರೆ. ಶಿವಣ್ಣನವರ ಪರ ಹಾವೇರಿಯಲ್ಲಿ ಪ್ರತಿಭಟನೆ. ಎಸ್.ಎನ್. ನಾರಾಯಣಸ್ವಾಮಿ ಬೆಂಬಲಿಗರು ಇಂದು ಬಂಗಾರಪೇಟೆ ಪಟ್ಟಣ ಬಂದ್ಗೆ ಕರೆ ನೀಡಿದ್ದಾರೆ. ಮತ್ತೊಂದೆಡೆ ಹಾವೇರಿಯಲ್ಲಿ ಕುರುಬ ಸಮುದಾಯದ ಶಾಸಕ ಶಿವಣ್ಣನವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಬೆಂಬಲಿಗರು ಬೃಹತ್ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಇದೊಂದು ಪೇಮೆಂಟ್ ಸಂಪುಟ ಎಂದು ವಿಪಕ್ಷ ನಾಯಕ ಅಶೋಕ್ ಕಿಡಿ. ಮಾಜಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರು ಹೈಕಮಾಂಡ್ ನಾಯಕರ ಬಗ್ಗೆ ಆಕ್ಷೇಪಾರ್ಹ ಆಡಿಯೋ ವೈರಲ್ ಆಗಿದ್ದು, ಇದು ವಿಪಕ್ಷ ನಾಯಕರಿಗೆ ಅಸ್ತ್ರವಾಗಿದೆ. ಇದು ಪೇಮೆಂಟ್ ಸಂಪುಟ ಅಂತ ಅಶೋಕ್ ಕಿಡಿಕಾರಿದ್ದಾರೆ. ಎಚ್.ಕೆ. ಪಾಟೀಲ್ರಿಗೆ ಕೆಲವರಿಗೆಲ್ಲ ಮಂತ್ರಿಗಿರಿ ಕೊಡಲಿಲ್ಲ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇಲ್ಲಿ ಮಾತಾಡಿರ್ತಕ್ಕಂಥವ್ರು ತಿಮ್ಮಾಪುರ್ ಮತ್ತು ನಂಜೈನ್ ಮಠ್. ಭ್ರಷ್ಟಾಚಾರದ ಸಂಪುಟ ಇದು, ಭ್ರಷ್ಟಾಚಾರಿಗಳ ಸಂಪುಟ, ಪೇಮೆಂಟ್ ಸೀಟ್ಗಳ ಸಂಪುಟ ಇದು. ನಾನು ಹೇಳಿದ್ದೀನಿ ಇದನ್ನ ಪೇಮೆಂಟ್ ಸೀಟ್ಗಳ ಸಂಪುಟ. ಕೆ.ಸಿ. ವೇಣುಗೋಪಾಲ್ ಅವ್ರ ಹತ್ರ ಹೋದ್ರೆ ನಿಮ್ಗೆ ಹೇಳಿದ್ರು ಪ್ರಾಮಾಣಿಕವಾಗಿರ್ಬೇಕು ಅಂತೇಳಿ? ಪ್ರಾಮಾಣಿಕವಾಗಿರ್ಬೇಕು ಅಂತ ಯಾರು ಹೇಳಿದ್ದಾರೆ ನಿಮಗೆ? ಯಾರು ಹೇಳಿದ್ದಾರೆ ಇದನ್ನು? ಸ್ವತಃ ಕೆ.ಸಿ. ವೇಣುಗೋಪಾಲ್ ಅವರು ಎಚ್.ಕೆ. ಪಾಟೀಲ್ ಅಂತಕ್ಕಂಥ ಒಬ್ಬ ಹಿರಿಯ ಶಾಸಕರಿಗೆ ಹೇಳಿರುವಂತ. ಅದೇನೇ ಇರಲಿ, ಸಚಿವ ಸ್ಥಾನ ವಂಚಿತ ಶಾಸಕ ಬಂಡಾಯ ಸದ್ಯಕ್ಕೆ ತಣ್ಣಗಾಗಿರಬಹುದು. ಆದರೆ ಬೂದಿ ಮುಚ್ಚಿದ ಕೆಂಡದಂತೆ ಯಾವಾಗ ಬೇಕಾದರೂ ಕಿಡಿ ಹೊತ್ಕೊಳ್ಳೋ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಬ್ಯೂರೋ ರಿಪೋರ್ಟ್, TV9. ಕೋಡುಬಳೆ ಅಂದ್ರೆ ಅಡುಕಲೆ.